ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರುನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ. ಅಚ್ಯುತಃ ಪ್ರತಿತಃ ಪ್ರಾಣಃ ಪ್ರಾಣದೋ ವಾಸವಾನುಜಃ ಅಪಾಂ ನಿಧಿರಧಿಷ್ಠಾನಮಪ್ರಮತ್ತಃ ಪ್ರತಿಷ್ಠಿತಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆ ಪ್ರಾಣ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಜೀವಾತ್ಮರಿಗೆ ಜೀವನಪ್ರದನಾಗಿರುವವನು ಆದ ಕಾರಣ ಭಗವಂತನಿಗೆ ಪ್ರಾಣ ಅಂತ ಹೆಸರು. ಇನ್ನು ಇವತ್ತು ಪ್ರಾಣದಃ ಪ್ರಾಣಂ ಮುಖ್ಯಪ್ರಾಣಂ ಮುಕ್ತಿಯೋಗ್ಯೇಭ್ಯಃ ಗುರುತ್ವೇನ ದದಾತಿ ಇತಿ ಪ್ರಾಣದಃ. ಸಾತ್ವಿಕ ರಾಜಸ ತಾಮಸ ತ್ರಿವಿಧ ಜೀವರಾಶಿಗಳೇನಿದ್ದಾರೆ ಅವರಲ್ಲಿ ಸಾತ್ವಿಕರು ಮುಕ್ತಿಯೋಗ್ಯ ಜೀವರು. ಅಂತಹ ಮುಕ್ತಿಯೋಗ್ಯ ಜೀವರಿಗೆ ಮುಖ್ಯಪ್ರಾಣನನ್ನು ಗುರುವನ್ನಾಗಿ ನೀಡುವವನು. ಪ್ರಾಣಂ ಮುಖ್ಯಪ್ರಾಣಂ ಮುಕ್ತಿಯೋಗ್ಯೇಭ್ಯ ಮುಕ್ತಿಯೋಗ್ಯರಿಗೆ ಗುರುತ್ವೇನ ಗುರುವಾಗಿ ದದಾತಿ ಕೊಡ್ತಾನೆ. ಆದ ಕಾರಣ ಅವನಿಗೆ ಪ್ರಾಣದಃ ಅಂದರೆ ಪ್ರಾಣದೇವರನ್ನು ಅಂದರೆ ಈ ಒಂದು ಪ್ರಮಾಣದಿಂದ ಯಾರ್ಯಾರು ಮುಖ್ಯಪ್ರಾಣರನ್ನು ಗುರುಗಳಾಗಿ ಸ್ವೀಕರಿಸಿರ್ತಾರೋ ಅವರು ಮುಕ್ತಿಯೋಗ್ಯ ಜೀವರು ಅಂತ ನಾವು ಅರ್ಥ ಮಾಡ್ಕೋಬಹುದು. ಇನ್ನು ಛಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಸಂಹಿತಾ ವಾಕ್ಯವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ದೇವೇಭ್ಯೋ ವಾಯುರುತ್ತಮಃ ವಾಯೋಶ್ಚ ಭಗವಾನ್ ವಿಷ್ಣುರ್ನ ತಸ್ಮಾದುತ್ತಮೋ ಗುರುಃ. ಇಲ್ಲಿ ಭಗವಂತ ಮುಕ್ತಿಯೋಗ್ಯ ಜೀವರು ಮುಕ್ತಿಯನ್ನು ಪಡೆಯುವುದಕ್ಕಾಗಿ ಅದಕ್ಕೆ ಬೇಕಾದ ಸೌಕರ್ಯವನ್ನು ಅನುಗ್ರಹ ಮಾಡ್ತಾನೆ. ಅವರಿಗೆ ಮುಕ್ತಿಯೋಗ್ಯ ಜೀವರಿಗೆ ಯೋಗ್ಯ ಗುರುಗಳು ಸಿಗುವಂತೆ ಮಾಡ್ತಾನೆ. ಭಗವಂತ ಬಿಟ್ಟರೆ ಉಳಿದ ಎಲ್ಲ ದೇವತೆಗಳಲ್ಲೂ ವಾಯುದೇವರೇ ಉತ್ತಮವಾದ ಗುರು ಎಂದು ಆಚಾರ್ಯ ಸಂಹಿತೆ ಹೇಳ್ತಾ ಇದೆ. ದೇವೇಭ್ಯೋ ವಾಯುರುತ್ತಮ. ದೇವತೆಗಳಲ್ಲಿ ವಾಯುದೇವರು ಉತ್ತಮರು, ಜೀವೋತ್ತಮರು. ವಾಯೋಶ್ಚ ಭಗವಾನ್ ವಿಷ್ಣು ನ ತಸ್ಮಾದುತ್ತಮೋ ಗುರು. ಎಲ್ಲರಿಗೂ
ಶ್ರೇಷ್ಠ ಗುರುಗಳು ವಾಯುದೇವರು. ಆ ವಾಯುದೇವರಿಗೆ ಭಗವಂತ ಗುರುಗಳು. ಮತ್ತು ವಿಷ್ಣುವಕ್ಕಿಂತ ಉತ್ತಮವಾದ ಗುರುಗಳು ಯಾರೂ ಇಲ್ಲ. ಭಗವಂತ ಬಿಟ್ಟರೆ ದೇವತೆಗಳಲ್ಲಿ ವಾಯುದೇವರೇ ಉತ್ತಮ ಗುರುಗಳು. ಅಂತಹ ವಾಯುದೇವರಿಗೂ ಗುರುಗಳಾದ ಭಗವಂತನಿಗೆ ಇನ್ನೊಬ್ಬ ಗುರು ಎಂಬೋನಿಲ್ಲ. ಇದು ಆಚಾರ್ಯ ಸಂಹಿತಾ ವಾಕ್ಯ ಹೇಳ್ತಾ ಇದೆ. ಇನ್ನು ಸುಮಧ್ವ-ವಿಜಯದಲ್ಲಿ ಆದೇಶ ಮೌಲಿ ಮಣಿ ಉಜ್ವಲ ವರ್ಣಮೇನಂ ಬದ್ಧಾಂಜಲಿರ್ ಮರುದನರ್ಘ್ಯಮದತ್ತಮೂರ್ಧ್ನ ನಿಜಾನನ್ನು ಜಿಘೃಕ್ಷುರುವಾದಿ ತೀರ್ಷತು. ಸುಮಧ್ವ-ವಿಜಯದಲ್ಲಿ ನಮಗೆ ಹೇಳ್ತಾ ಇದ್ದಾರೆ, ವಾಯುದೇವರು ಮಧ್ವಾಚಾರ್ಯರಾಗಿ ಅವತಾರ ಯಾಕೆ ಮಾಡಿದರು? ಅವರೇ ಸ್ವತಃ ಮಾಡಿದರು ಅಂತ ಹೇಳಿದರೆ ಅಲ್ಲ. ವಾಯುದೇವರು ಭಗವಂತನ ಆಜ್ಞೆಯನ್ನು ಪಾಲಿಸಿ, ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಭಗವಂತನ ಆಜ್ಞೆಯ ಮೇರೆಗೆ ಭಗವಂತನ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ಜೀವೋತ್ತಮರಾದ ವಾಯುದೇವರು ಹನುಮ ಭೀಮ ಮಧ್ವರಾಗಿ ಕ್ರಮವಾಗಿ ತ್ರೇತದ್ವಾಪರ ಕಲಿಯುಗಗಳಲ್ಲಿ ಅವತಾರವನ್ನು ಮಾಡಿದ್ದಾರೆ. ಇಲ್ಲಿ ದೇವತೆಗಳ ಪ್ರಾರ್ಥನೆಗೆ ಸುಮಧ್ವ-ವಿಜಯದಲ್ಲಿ ಬರುತ್ತೆ, ದೇವತೆಗಳೆಲ್ಲರೂ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ, ಉತ್ತಮ ಗುರುಗಳನ್ನು ಅನುಗ್ರಹಿಸು ಅಂತೇಳಿ. ಆಗ ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿ ಪ್ರಾರ್ಥನೆಗೆ ಅನುಗುಣವಾಗಿ ಭಗವಂತ ಏನು ಮಾಡ್ತಾನೆ, ಸಜ್ಜನರನ್ನು ರಕ್ಷಿಸಬೇಕು ಅಂತ ಹೇಳಿ ವಾಯುದೇವರನ್ನು ನೀನು ಅವತಾರ ಮಾಡು ಎಂದು ಆದೇಶಿಸ್ತಾರೆ. ಆದ ಕಾರಣ ಮಧ್ವಾಚಾರ್ಯರಾಗಿ ವಾಯುದೇವರು ಬಂದರು. ಯಾಕೆ ಜೀವೋತ್ತಮರು ಬ್ರಹ್ಮ ಇದ್ದಾರಲ್ಲ, ಅವರನ್ನು ಯಾಕೆ ಭಗವಂತ ಆದೇಶಿಸಬಾರದಾಗಿತ್ತು ಅಂತಂದರೆ ಬ್ರಹ್ಮದೇವರಿಗೆ ಅವತಾರವಿಲ್ಲ. ಆದ ಕಾರಣ ವಾಯುದೇವರಿಗೇನೆ ಅವತಾರ ಇದೆ. ಆದ ಕಾರಣ ವಾಯುದೇವರನ್ನು ಆಜ್ಞಾ ಮಾಡಿದರು. ಈ ರೀತಿಯಾಗಿ ನಮ್ಮೆಲ್ಲರಿಗೂ ಜಗದ್ಗುರುಗಳಾಗಿ ವಾಯುದೇವರನ್ನು ಪ್ರಾಣದೇವರನ್ನು ಭಗವಂತ ಕೊಟ್ಟಿರುವ ಕಾರಣ ಅವನಿಗೆ ಪ್ರಾಣದಹ ಅಂತ ಹೆಸರು. ಇನ್ನು ಪ್ರಕೃಷ್ಟಃ ಅಣಃ ಶಬ್ದಃ ವೇದಾತ್ಮಕಃ ತಂ ಯೋಗ್ಯೇಭ್ಯಃ ದದಾತಿ ಇತಿ ಪ್ರಾಣದಃ. ನಿಂದ ನಾವು ಹೇಳಿಕೊಂಡಂತೆ ವೇದ ಶಬ್ದ ರಾಶಿಯಾಗಿದೆ. ಅಂತಹ ಪ್ರಕೃಷ್ಟ ಶಬ್ದ ರಾಶಿಯಾದ ವೇದವನ್ನು ಯೋಗ್ಯರಿಗೆ ಕೊಡ್ತಾನಾದ ಕಾರಣ ಭಗವಂತನಿಗೆ ಪ್ರಾಣದಹ ಅಂತ ಹೆಸರು. ನಿನ್ನೆ ಹೇಳ್ಕೊಂಡ್ವಿ, ಭಗವಂತ ಚತುರ್ಮುಖ ಬ್ರಹ್ಮದೇವರಿಗೆ ವೇದವನ್ನು ಉಪದೇಶ ಮಾಡಿದ. ಅನಾದಿಯಾಗಿ ಅಪೌರುಷೇಯವಾದಂತಹ ಅನಾದಿ ನಿತ್ಯವಾದ ವೇದ ಶಬ್ದರಾಶಿ ಆಕಾಶದಲ್ಲಿದ್ದಾಗ ಅದರನ್ನು ಭಗವಂತ ಮೊಟ್ಟ ಮೊದಲು ಚತುರ್ಮುಖ ಬ್ರಹ್ಮನಿಗೆ ಅಭಿವ್ಯಕ್ತಿ ಮಾಡಿದ. ಆದ ಕಾರಣ ಅಂದರೆ ಯೋಗ್ಯರು ಯಾರು? ಚತುರ್ಮುಖ ಬ್ರಹ್ಮ ಎಲ್ಲರಕ್ಕಿಂತ ಯೋಗ್ಯ. ಆತನಿಗೆ ವೇದವನ್ನು ಉಪದೇಶ ಮಾಡಿದ್ದಾನೆ, ಕೊಟ್ಟಿದ್ದಾನಾದ ಕಾರಣ ಭಗವಂತನಿಗೆ ಪ್ರಾಣದಹ ಅಂತ ಹೆಸರು. ಹೀಗೆ ಮುಕ್ತಿಯೋಗ್ಯರಿಗೆ ಒಳ್ಳೆಯ ಗುರುಗಳನ್ನು ಕೊಟ್ಟಿರುವವನು ಭಗವಂತನೇ. ಅಂತಹ ಮುಕ್ತಿಯೋಗ್ಯರಿಗೆ ಒಳ್ಳೆ ವೇದಶಾಸ್ತ್ರವನ್ನು ತಲುಪಿಸಿದವನು ಭಗವಂತನೇ. ಮತ್ತು ಆ ವೇದದಲ್ಲಿ ಆಸಕ್ತಿ ಮೂಡುವಂತೆ ಮಾಡುವವನು ಭಗವಂತನೇ. ಆದ ಕಾರಣ ಪ್ರಾಣದಹ ಅಂತ ಹೆಸರು.
ವೇದವನ್ನು ಆಧರಿಸಿಕೊಂಡು ಬಂದಿರುವ ಮತಗಳು ವೈದಿಕ ಮತಗಳು. ವೇದವನ್ನು ಆಧರಿಸಿಕೊಳ್ಳದೆ ಇರುವ ಮತಗಳೆಲ್ಲವೂ ಅವೈದಿಕ ಮತಗಳು. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಈ ವೇದಗಳನ್ನು ಆಧರಿಸಿಕೊಂಡು ಅವರ ಮತವನ್ನು ಸ್ಥಾಪನೆ ಮಾಡಿದ್ದಾರೆ. ಆದ ಕಾರಣ ಇವೆಲ್ಲ ವೈದಿಕ ಮತಗಳು. ಅಷ್ಟಕ್ಕೆ ಮುಂಚಿರೋ ಬುದ್ಧ, ಬೌದ್ಧ ಇವೆಲ್ಲ ಮತಗಳು ವೇದವನ್ನು ಆಶ್ರಯಿಸಿಕೊಳ್ಳದೆ ಸ್ವತಂತ್ರವಾಗಿ ಹೇಳಿರುವ ಮತಗಳು. ಆದ ಕಾರಣ ಅವೆಲ್ಲ ವೈದಿಕ ಮತಗಳು ಅಗ್ರಾಹ್ಯಗಳೇ. ಇನ್ನು ಪ್ರಕೃಷ್ಟಃ ಅಣಃ ಜ್ಞಾನಂ ತಂ ದದಾತಿ ಇತಿ ಪ್ರಾಣದಃ ಅಣಗತೌ. ಪ್ರಕೃಷ್ಟವಾದ ಜ್ಞಾನವನ್ನು ನೀಡುವವನಾದ ಕಾರಣ ಅವನಿಗೆ ಪ್ರಾಣದಃ ಅಂತ ಹೆಸರು. ಇನ್ನು ಶ್ವೇತಾಶ್ವರೋಪನಿಷತ್ತು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಹೀಗೆ ಹೇಳ್ತಾರೆ: ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಈ ಯಾರು ಸಜ್ಜನರಿರ್ತಾರೆ, ಯಾರು ತನ್ನ ಭಕ್ತರಿರ್ತಾರೆ, ಅಂಥವರಿಗೆ ಶಾಸ್ತ್ರದಿಂದ ಒಳ್ಳೆಯ ಪ್ರಕೃಷ್ಟವಾದ ಜ್ಞಾನ ನಮಗೆ ದೊರಕಬೇಕು ಅಂತ ಹೇಳಿದರೆ ಅದಕ್ಕೆ ಭಗವಂತನ ಅನುಗ್ರಹ ಅತ್ಯವಶ್ಯಕ. ಭಗವಂತನ ಅನುಗ್ರಹವಿಲ್ಲದೆ ನಮಗೆ ಭಗವಂತನ ಜ್ಞಾನ, ಭಗವಂತನನ್ನು ತಿಳಿಸಿಕೊಡುವಂತಹ ಶಾಸ್ತ್ರಜ್ಞಾನ ನಮಗೆ ಸಿಗುವುದಿಲ್ಲ. ಆದ ಕಾರಣ ಶ್ವೇತಾಶ್ವತರೋಪನಿಷತ್ತು ಏನು ಹೇಳ್ತಾ ಇದೆ, ನಮಗೆ ಅಂತಹ ಜ್ಞಾನ ಶಾಸ್ತ್ರಾರ್ಥ ಸ್ಫುರಿಸಬೇಕು ಅಂತ ಹೇಳಿದರೆ ಹರಿಗುರುಗಳಲ್ಲಿ ಭಕ್ತನಾಗಿರುವ ಅವನಿಗೆ ಮಾತ್ರ ಈ ಶಾಸ್ತ್ರ ಅರ್ಥ ಹೊಳೆಯುತ್ತೆ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ಭಗವಂತನಲ್ಲಿ, ದೇವತೆಗಳಲ್ಲಿ ಎಂತಹ ಭಕ್ತಿ ಇರುತ್ತೋ ಅಂಥ ಭಕ್ತಿ ಗುರುಗಳಲ್ಲಿ ಇದ್ದಾಗ ಮಾತ್ರ ಶಾಸ್ತ್ರಾರ್ಥಗಳು ಪ್ರಕಾಶಂತೆ ಮಹಾತ್ಮನಃ ತಸ್ಯೈತೆ ಕಥಿತಾ ಹಿ ಅರ್ಥಾಃ. ಆ ಶಾಸ್ತ್ರದಲ್ಲಿ ಹೇಳಿದ ಅರ್ಥಗಳು ನಮಗೆ ಹೊಳೆಯುತ್ತೆ, ಸ್ಫೂರ್ತಿಗೆ ಬರುತ್ತೆ. ಯಾವಾಗ ಅಂತ ಹೇಳಿದರೆ, ಹೇಗೆ ಭಗವಂತನಲ್ಲಿ ಭಕ್ತಿ ಮಾಡ್ತೇವೋ, ಹೇಗೆ ವಾಯು ದೇವತೆಗಳಲ್ಲಿ ಜೀವೋತ್ತಮರಾದ ವಾಯುದೇವರು ಮತ್ತು ಇತರ ದೇವತೆಗಳಲ್ಲಿ ನಾವು ಭಕ್ತಿ ಮಾಡ್ತೇವೋ ಅದೇ ರೀತಿಯಲ್ಲಿ ಗುರುಗಳಲ್ಲಿ ಕೂಡ ನಾವು ಭಕ್ತಿ ಮಾಡಬೇಕು. ಅದಕ್ಕೆ ಆಚಾರ್ಯ ದೇವೋಭವ ಅಂತ ಹೇಳಿದರು. ಅದೇ ರೀತಿಯಾಗಿ ಗುರುಗಳಲ್ಲಿ ಭಕ್ತಿ, ಹರಿವಾಯು ಗುರುಗಳಲ್ಲಿ ಭಕ್ತಿ ಮಾಡಿದಾಗ ನಮಗೆ ಆ ಶಾಸ್ತ್ರಾರ್ಥ ಹೊಳೆಯುತ್ತೆ. ಶಾಸ್ತ್ರ ಓದಿದಾಗ ಅರ್ಥ ಹೊಳೆಯುತ್ತೆ. ಒಂದೊಂದು ಬಾರಿ ನಮಗೆ ಗುರುಗಳು ಎಷ್ಟು ಬಾರಿ ಹೇಳಿದರೂ ಕೂಡ ಒಂದೊಂದು ಸಲ ಅದು ಅರ್ಥವೇ ಆಗಲ್ಲ ವಿಷಯ. ಆದರೆ ಆ ಪಾಠ ಕೇಳಿದಾಗ ನಮಗೆ ಅರ್ಥ ಆಗದೇ ಇದ್ದರೂ ನಾವು ಮನನ ಮಾಡಿಕೊಳ್ತಾ ಇರೋವಾಗ ಯಾವಾಗೋ ಒಂದು ಸಲ 100 ಸಲ ಕೇಳಿದ್ರೂ ಆ ಒಂದು ಪ್ರಕರಣ ಅರ್ಥ ಆಗಲ್ಲ. ಆದರೆ ಯಾವಾಗೋ ಒಂದು ಕ್ಷಣದಲ್ಲಿ ನಾವು ಮನನ ಮಾಡುವಾಗ, ಚಿಂತನೆ ಮಾಡುವಾಗ ಅದರ ಅರ್ಥ ಸ್ಫೂರ್ತಿ ಬರುತ್ತೆ, ಅರ್ಥ ಆಗತ್ತೆ. ಅದಕ್ಕೆ ನಾವು ಮನನ ಮಾಡಬೇಕು, ಗುರುಗಳ ಅನುಗ್ರಹವನ್ನು ಪಡೆಯಬೇಕು. ಅದಕ್ಕೆ ಗುರು ಅನುಗ್ರಹೋ ಬಲವಾನ್ ನ ತಸ್ಮಾತ್ ಬಲವತ್ತರಂ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಆದ ಕಾರಣ ಗುರುಗಳಲ್ಲಿ ಭಕ್ತಿ ಮಾಡಬೇಕು. ಹೇಗೆ ಭಗವಂತನಲ್ಲಿ, ದೇವತೆಗಳಲ್ಲಿ ಹೇಗೆ ಮಾಡ್ತೇವೋ ಹಾಗೆ ಮಾಡಿದರೆ ನಮಗೆ ಶಾಸ್ತ್ರಾರ್ಥ ಸ್ಫುರಿಸುತ್ತೆ ಅಂಥೇಳಿ ಶ್ವೇತಾಶ್ವತರೋಪನಿಷತ್ತು ಹೇಳ್ತಾ ಇದೆ. ಇನ್ನು ಪ್ರಕೃಷ್ಟ ಅಣಃ ಮೋಕ್ಷಂ ಪ್ರತಿಗತಿ ಪ್ರಾಣಸ್ಥಂ ಯೋಗ್ಯೇಭ್ಯ ದದಾತಿ ಇತಿ ಪ್ರಾಣದಃ. ಅಣೀಸ್ತಶ್ರುತಂ ಮೇ ಇತ್ಯತ್ರ ಸ್ಥಿತಸ್ಯ ಅಣೀ ಶಬ್ದಸ್ಯ ವ್ಯಾಖ್ಯಾನ ಸಂದರ್ಭೆ ಶ್ರೀಮದಾಚಾರ್ಯೈಃ ಅಣಶಬ್ದಸ್ಯ ಗತಿವಾಚಿತ್ವಮಂಗೀಕೃತಂ.
ಮೋಕ್ಷವನ್ನು ಕುರಿತು ನಾವು ಪ್ರಕೃಷ್ಟವಾದ ಗಮನವನ್ನು ನಮಗೆ ಅನುಗ್ರಹ ಮಾಡುವವನು. ನಾವು ಮೋಕ್ಷಕ್ಕೆ ಹೋಗಬೇಕು ಅಂತ ನಮ್ಮೆಲ್ಲರಿಗೂ ಆಸೆ. ಮೋಕ್ಷ ಅಂತ ಹೇಳಿದ್ರೆ ಶಾಶ್ವತವಾದ ಶುದ್ಧವಾದ ಸ್ವಸ್ವರೂಪಾನಂದದ ಅನುಭವ. ಆ ಹಾದಿ ನಾವು ಹಿಡಿಬೇಕು ಅಂತ ಹೇಳಿದರೆ ಅದು ಭಗವಂತನ ಅನುಗ್ರಹ ಆಗಬೇಕು. ಅವನು ಅನುಗ್ರಹ ಮಾಡಿ ಮೋಕ್ಷ ದಾರಿಯನ್ನು ನಮಗೆ ಅವನು ಹಿಡಿಸಿದರೆ ಹೊರತು ನಾವು ಮೋಕ್ಷ ದಾರಿಯನ್ನು ಹಿಡಿಯಲಾರವು. ಅದನ್ನೇ ಹೇಳ್ತಾ ಇದ್ದಾರೆ. ಅದು ಹೇಗೆ ಭಗವಂತ ಮೋಕ್ಷ ದಾರಿಯನ್ನು ನಮ್ಮನ್ನು ಹಿಡಿಸುತ್ತಾನೆ ಅಂತ ಹೇಳಿದರೆ, ಪ್ರಾಣನಾಮ ವಾಸುದೇವೋ ಮೋಕ್ಷಂ ಸ್ವಾನ್ ಪ್ರಣಯೇದ್ ಯತಃ. ಛಾಂದೋಗ್ಯೋಪನಿಷತ್ತು ಭಾಷ್ಯ ಹೇಳುತ್ತೆ, ಯಾರು ಯೋಗ್ಯರಿರ್ತಾರೆ ಅವರನ್ನು ಮೋಕ್ಷಕ್ಕೆ ಭಗವಂತ ಕರ್ಕೊಂಡು ಹೋಗ್ತಾನಂತೆ. ಆದ ಕಾರಣವೇ ಅವನಿಗೆ ಪ್ರಾಣ ಅಂತ ಹೆಸರು. ಇಷ್ಟ ಮುಂಚೆ ಕೂಡ ಹೇಳ್ಕೊಂಡಿದ್ವಿ ಪ್ರಾಣ ಶಬ್ದದಲ್ಲಿ. ಈ ಪ್ರಾಣಶಬ್ದನ ಪ್ರಾಣನಾಮಕನಾಗಿ ಪ್ರಾಣಶಬ್ದವಾಚ್ಯನಾಗಿ ವಾಸುದೇವ ರೂಪಿ ಭಗವಂತ ಮೋಕ್ಷಯೋಗ್ಯರಿಗೆ ಮೋಕ್ಷವನ್ನು ಅದರ ಹಾದಿಯನ್ನು ಹೋಗುವಂತೆ, ಆ ಹಾದಿ ಹಿಡಿಯುವಂತೆ ನಮಗೆ ಅನುಗ್ರಹ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಪ್ರಾಣದಃ ಅಂತ ಹೆಸರು. ಅದೇ ಪ್ರಾಣನಾಮ ವಾಸುದೇವೋ, ಪ್ರಾಣನಾಮಕರಾದಂತಹ ವಾಸುದೇವ ಭಗವಂತನು ಮೋಕ್ಷಂ ಸ್ವಾನ್ ಪ್ರಣಯೇದ್, ಮೋಕ್ಷವನ್ನು ಕುರಿತು ಸರಿಯಾದ ಒಂದು ಗತಿ ಹಾದಿಯನ್ನು ನಮಗೆ ಅವನು ಅನುಗ್ರಹ ಮಾಡ್ತಾನಾದ ಕಾರಣ ಭಗವಂತನಿಗೆ ಪ್ರಾಣದಃ ಅಂತ ಹೆಸರು. ಇನ್ನು ನಃ ಸುಖಂ ನ ಭವತಿ ಇತಿ ಅಣಃ ದುಃಖಂ ಪ್ರಕರ್ಷೇಣ ತಂ ದ್ಯತಿ ಖಂಡಯತಿ ಇತಿ ಪ್ರಾಣದಃ. ನಂ ಸುಖಂ, ನಃ ಅಂದರೆ ಸುಖವು, ನ ಭವತಿ ಸುಖವಲ್ಲದದ್ದು, ಅಣಃ ಅಂದರೆ ದುಃಖಂ, ಅಣಃ ಅಂದರೆ ದುಃಖಂ. ಪ್ರಕರ್ಷೇಣ ತಂ ದ್ಯತಿ, ಚೆನ್ನಾಗಿ ಆ ತಂ ಅಂದರೆ ದುಃಖಂ, ದುಃಖವನ್ನು ಖಂಡಯತಿ ಪರಿಹಾರ ಮಾಡ್ತಾನೆ, ನಾಶ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಪ್ರಾಣದಃ ಅಂತ ಹೆಸರು. ಪ್ರಕೃಷ್ಟತ್ವಾತ್ ಅಸಮ್ಯಕ್ ನಂ ಸುಖಂ ದದಾತಿ ಇತಿ ಅಣದಃ ಪಶ್ಚಾಸೌ ಅಣದಶ್ಚ ಪ್ರಾಣದಃ. ಪ್ರಕೃಷ್ಟತ್ವಾತ್ ಅವನು ಚೆನ್ನಾಗಿ ಪ್ರಕೃಷ್ಟನಾಗಿದ್ದಾನಾದ ಕಾರಣ ಭಗವಂತ ಅವನು ಅಂತ ಕರೆಯಲ್ಪಡ್ತಾನೆ. ಮತ್ತು ಅಸಮ್ಯಕ್ ನಂ ಬಲಂ ದದಾತಿ ಇತಿ ಅಣದ, ಚೆನ್ನಾಗಿ ನಮ್ ಅಂದರೆ ಬಲವನ್ನು, ದದಾತಿ ಕೊಡ್ತಾನಾದ ಕಾರಣ ಅವನಿಗೆ ಅಣದಃ ಅಂತ ಹೆಸರು, ಆಣದಃ ಅಂತ ಹೆಸರು. ಆಣದಃ ಪ್ರಾಣದಃ, ಪ್ರಕೃಷ್ಟವಾಗಿ ಬಲವನ್ನು ಚೆನ್ನಾಗಿ ಕೊಡ್ತಾನಾದ ಕಾರಣ ಭಗವಂತನಿಗೆ ಪ್ರಾಣದಃ ಅಂತ ಹೆಸರು. ಇನ್ನು ಅದರ ಮುಂದೆ ವಿವರಣೆಯನ್ನು ಕೊಡ್ತಾರೆ ನಮಗೆ. ಏನು ಬಲಂ ಆನಂದ ಓಜಶ್ಚ ಸಹೋ ಜ್ಞಾನಮನಾಕುಲಂ ಸ್ವರೂಪಾಣ್ಯೇವ ಜೀವಸ್ಯ ವ್ಯಂಜ್ಯಂತೆ ಪರಮಾತ್ ವಿಭೋ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಗೌಪವನ ಶ್ರುತಿಯನ್ನು ಉಲ್ಲೇಖ ಮಾಡ್ತಾರೆ. ಮತ್ತು ಏತಂ ವೈ ತಮಾತ್ಮಾನಂ ವಿದಿತ್ವಾ ಬ್ರಾಹ್ಮಣಾಃ ಪುತ್ರೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ಲೋಕೈಷಣಾಯಾಶ್ಚ ವ್ಯುತ್ಥಾಯಾತ ಭಿಕ್ಷಾಚರ್ಯಂ ಚರಂತಿ. ಅತ್ರ ಪುತ್ರೈಷಣಾಧಿಭ್ಯಃ ವ್ಯುತ್ಥಾನಮಿತ್ಯನೇನ ದುಃಖ ನಿವೃತ್ತಿ, ಭಿಕ್ಷಾಚರ್ಯಚರಣಮಿತ್ಯನೇನ ಸುಖಪ್ರಾಪ್ತಿ ಕಥ್ಯತೆ. ಬಲ, ಆನಂದ ಮೊದಲಾದವುಗಳು ಜೀವನ ಸ್ವರೂಪಭೂತವಾಗಿದೆ. ಅಂದರೆ ಬಲಾನಂದಗಳು ಜೀವನ ಸ್ವಭಾವವೇ ಆಗಿದೆ, ಸ್ವರೂಪವೇ ಆಗಿದೆ, ಸ್ವರೂಪಾತ್ಮಕವೇ ಆಗಿದೆ. ಆದರೆ ಅದು ಯಾವಾಗ ಅಭಿವ್ಯಕ್ತಿ ಆಗುತ್ತೆ ಅಂತ ಹೇಳಿದರೆ ಭಗವಂತನ ಅನುಗ್ರಹದಿಂದ ಮಾತ್ರ
ಅದು ಅಭಿವ್ಯಕ್ತಿಯಾಗತ್ತೆ. ಅದೇ ಹೇಳ್ತಾ ಇದ್ದಾರೆ, ಬಲಂ ಆನಂದವೋಜಶ್ಚ ಸಹೋ ಜ್ಞಾನಮನಾಕುಲಂ ಸ್ವರೂಪಾಣ್ಯೇವ ಜೀವಸ್ಯ. ಇದು ಜೀವನ ಸ್ವರೂಪವೇ ಆಗಿದೆ. ಆದರೆ ವ್ಯಂಜ್ಯಂತೆ ಪರಮಾತ್ಮವು, ಅದು ಭಗವಂತನ ಒಂದು ಅನುಗ್ರಹದಿಂದ ಮಾತ್ರ ಅವು ಜೀವನಿಗೆ ಅಭಿವ್ಯಕ್ತಿ ಆಗುತ್ತೆ. ಇನ್ನು ಮೋಕ್ಷವು ಸುಖ ಪ್ರಾಪ್ತಿ ಹಾಗೂ ದುಃಖ ಪ್ರಾಪ್ತಿ. ನಮಗೆ ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ ಆಗಬೇಕು. ಅನಿಷ್ಟ ನಿವೃತ್ತಿ ದುಃಖ, ಇಷ್ಟಪ್ರಾಪ್ತಿ ಮೋಕ್ಷ. ಈ ಎರಡುಗಳನ್ನು ಭಗವಂತ ಹೊಂದಿಸುವವನು ಅವನೇ. ನಮಗೆ ದುಃಖ ನಿವೃತ್ತಿಯನ್ನು ಮಾಡಿ ಸುಖ ಪ್ರಾಪ್ತಿಯನ್ನು ಭಗವಂತನೇ ಕೊಡ್ತಾನೆ. ಆದ ಕಾರಣ ಅವನಿಗೆ ಪ್ರಾಣದಃ ಅಂತ ಹೆಸರು. ಅತ್ರ ಪುತ್ರೈಷಣಾದಿಭ್ಯ ವ್ಯುತ್ಥಾನಮಿತ್ಯನೇನ ದುಃಖ ನಿವೃತ್ತಿ. ವಿತ್ತೇಷಣ, ಪುತ್ರೇಷಣ, ಲೋಕೇಶಣ ಅಂಥೇಳಿ ಇವೆಲ್ಲ ಏನಿದೆ, ಹೆಂಡತಿ, ಮಕ್ಕಳು, ಈ ಲೋಕ, ಇವುಗಳ ಒಂದು ವ್ಯಾಮೋಹ, ಇವುಗಳ ಮೇಲೆ ನಮಗೆ ಅಲ್ಲಿ ಅದರ ಮೇಲೆ ಅಭಿಮಾನ ಹೋಗಿ, ಅದೇ ಅತ್ರ ಪುತ್ರೈಷಣಾದಿಭ್ಯ ವ್ಯುತ್ಥಾನಮಿತ್ಯನೇನ ದುಃಖ ನಿವೃತ್ತಿ. ಇವುಗಳಿಂದ ನಮ್ಮನ್ನು ಅಭಿಮಾನ ಕಡಿಸಿ ಈ ದುಃಖ ನಿವೃತ್ತಿ ಮಾಡಿ ಭಿಕ್ಷಾಚರ್ಯ ಚರಣಮಿತ್ಯನೇನ ಸುಖ ಪ್ರಾಪ್ತಿ ಕಥ್ಯತೆ. ನಮಗೆ ಈ ದುಃಖ ನಿವೃತ್ತಿ ಮಾಡಿ ಸುಖವನ್ನು ಉಂಟು ಮಾಡುವವನು, ಕೊಡುವವನು. ಆದ ಕಾರಣ ಭಗವಂತನಿಗೆ ಪ್ರಾಣದಃ ಅಂತ ಹೆಸರು. ಪ್ರಕೃಷ್ಟತ್ವಾತ್ ಆಸಮ್ಯಕ್ ನಂ ಸುಖಂ ಬಲಂ ವಾ ದಯತೆ ರಕ್ಷತಿ ಇತಿ ಪ್ರಾಣದಃ ದೇಂಗ್ ರಕ್ಷಣೆ. ಪ್ರಕೃಷ್ಟನಾಗಿರುವವನು, ಚೆನ್ನಾಗಿ ಇರುವವನು ಮತ್ತು ಸುಖವನ್ನು ಅಥವಾ ಬಲವನ್ನು ಚೆನ್ನಾಗಿ ರಕ್ಷಿಸುವವನು. ಭಗವಂತ ಚೆನ್ನಾಗಿದ್ದಾನೆ, ಅವನಷ್ಟು ಪ್ರಕೃಷ್ಟವಾಗಿದ್ದಾನೆ. ಈ ಮುಕ್ತಿಯೋಗ್ಯರ ಜೀವರ ಸುಖ ಏನಿದೆ ಅಥವಾ ಅವರ ಬಲ ಏನಿದೆ ಅದನ್ನು ಚೆನ್ನಾಗಿ ರಕ್ಷಣೆ ಮಾಡ್ತಾ ಇದ್ದಾನೆ ಭಗವಂತ. ಅದೇ ಹೇಳ್ತಾರೆ, ಮುಕ್ತಾತ್ಮರ, ಮುಕ್ತ ಜೀವರ ಸುಖ ಬಲಾದಿಗಳು ಭಗವಂತನ ಸ್ವರೂಪಾತ್ಮಕವಾಗಿದೆ. ಅವು ನಿತ್ಯವಾಗಿದೆ. ಆ ನಿತ್ಯ ಎಂದು ಕರೆಯಲ್ಪಡುವಂತಹ ಪದಾರ್ಥಗಳನ್ನು ನಿತ್ಯಗಳಾಗಿ ರಕ್ಷಿಸುವ ಭಗವಂತನು ಮುಕ್ತಾತ್ಮರಿಗೆ ಅಂತಹ ಗುಣಗಳನ್ನು ನಿತ್ಯವಾಗಿ ಇರುವಂತೆ ರಕ್ಷಣೆ ಮಾಡ್ತಾನೆ. ಅದು ದ್ರವ್ಯ, ನಮಗೆ ದ್ರವ್ಯಂ ಹೇಳ್ತಾರೆ, ಒಂದು ವಾಕ್ಯ ಇದೆ, ದ್ರವ್ಯಂ ಕರ್ಮಚ ಕಾಲಶ್ಚ ಜೀವೋ ಸ್ವಭಾವೋ ಏವಚ ಯದ್ ಅನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷತೆಯ ಅಂತ ಇದೆ. ನಮಗೆ ಅದು ಬರುತ್ತೆ. ಆದ ಕಾರಣ ಈ ದ್ರವ್ಯ, ಕರ್ಮ, ಕಾಲ, ಜೀವ, ಸ್ವಭಾವ ಇವೆಲ್ಲವೂ ಕೂಡ ಅದು ನಿತ್ಯವಾಗಿದೆ. ಅದು ಇದೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದ್ ಅನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷೆಯ. ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳ್ತಾರೆ, ದ್ರವ್ಯ, ಕರ್ಮ, ಕಾಲ, ಸ್ವಭಾವ, ಜೀವ ಇವೆಲ್ಲವೂ ಕೂಡ ಯಾವಾಗಲೂ ಇರುತ್ತೆ. ಯಾವಾಗ ಯದ್ ಅನುಗ್ರಹತ, ಯಾವ ಭಗವಂತ ಅನುಗ್ರಹ ಇದ್ದರೆ ಇರುತ್ತೆ. ಯಾವ ಭಗವಂತ ಅನುಗ್ರಹ ಇಲ್ಲ ಆವಾಗ ನ ಸಂತಿ, ಇರುವುದಿಲ್ಲ. ಆದ ಕಾರಣ ಈ ಮುಕ್ತಾತ್ಮರ, ಮುಕ್ತ ಜೀವರ ಸುಖ ಬಲಾದಿಗಳು ಸ್ವರೂಪಾತ್ಮಕವಾಗಿ ನಿತ್ಯವಾಗಿದೆ. ಆದರೆ ಅವು ನಿತ್ಯವಾಗಿರಬೇಕು ಅಂತ ಹೇಳಿದರೆ ಅದಕ್ಕೆ ನಿತ್ಯತ್ವವನ್ನು ಕೊಟ್ಟು ಅವುಗಳನ್ನು ನಿತ್ಯವನ್ನಾಗಿ ಮಾಡಿ ರಕ್ಷಿಸುವವನು ಭಗವಂತ. ಅಂತಹ ನಿತ್ಯವಾದ ಗುಣಗಳನ್ನು ಮುಕ್ತಾತ್ಮರಿಗೆ ನೀಡಿ ಅವುಗಳನ್ನು ರಕ್ಷಿಸುವವನು ಭಗವಂತನೇ. ಆದ ಕಾರಣ ಭಗವಂತನಿಗೆ ಪ್ರಾಣದಃ ಅಂತ ಹೆಸರು. ಇನ್ನು ಪ್ರಕೃಷ್ಟ ಅಣಃ ಶಬ್ದ ವೇದಾತ್ಮಕ ತಂ ಅಯೋಗ್ಯೇಷು ವಿಷಯೇದ್ಯತಿ ಖಂಡಯತಿ ಲಬ್ಧ ಯಥಾ
ನ ಸ್ಯಾತ್ ತಥಾ ಕರೋತಿ ಇತ್ಯರ್ಥಃ. ಅಯೋಗ್ಯರು ಯಾರು? ತ್ರಿವಿಧ ಜೀವರಾಶಿಗಳಲ್ಲಿ ಸಾತ್ವಿಕ, ರಾಜಸ, ತಾಮಸ ಈ ಜೀವರಾಶಿಗಳಲ್ಲಿ ಅಯೋಗ್ಯರು ತಾಮಸರು ಮತ್ತು ರಾಜಸರು. ರಾಜಸರು ಮಿಶ್ರಜ್ಞಾನವುಳ್ಳವರಾಗಿರ್ತಾರೆ, ಸಂಶಯ ಜ್ಞಾನವುಳ್ಳವರಾಗಿರ್ತಾರೆ. ತಾಮಸರಂತೂ ಅನ್ಯಥಾ ಜ್ಞಾನ, ಮಿಥ್ಯಾಜ್ಞಾನ ಉಳ್ಳವರಾಗಿರ್ತಾರೆ. ಅವರಿಗೆ, ಅಂತಹ ಅಯೋಗ್ಯರು ಯಾರಿರ್ತಾರೆ ಅವರಿಗೆ ಪ್ರಕೃಷ್ಟ ಶಬ್ದರೂಪವಾದ ವೇದವು ನಾವು ಮೊದಲೇ ಹೇಳಿಕೊಂಡಂತೆ ಒಂದು ಶಬ್ದ ರಾಶಿ. ಅದು ಒಳ್ಳೆಯ ಭಗವಂತನ ಜ್ಞಾನವನ್ನು ಕೊಡುವಂತಹ ಶಬ್ದ ರಾಶಿ. ಪ್ರಕೃಷ್ಟವಾಗಿ ಶಬ್ದರೂಪವಾಗಿರುವ ವೇದವು ಅಯೋಗ್ಯರಿಗೆ ದೊರಕದಂತೆ ಮಾಡ್ತಾರೆ ಭಗವಂತ. ಆದ ಕಾರಣ ಅವನಿಗೆ ಪ್ರಾಣದಹ ಅಂತ ಹೆಸರು. ಹೌದು, ಈ ವೇದಾಧ್ಯಯನ ಮಾಡಬೇಕು, ಶಾಸ್ತ್ರಾಧ್ಯಯನ ಮಾಡಬೇಕು ಅಂತ ಹೇಳಿದರೆ ಅದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ವೇದದಲ್ಲಿ 12 ವರ್ಷ ನಿಯಮಾಧ್ಯಯನ ಮಾಡಿ ಘನಾಪಾಠಿ, ವೇದ ಕ್ರಮ ಇವೆಲ್ಲ ಇರುತ್ತೆ. ಅವನ್ನೆಲ್ಲ ಅಧ್ಯಯನ ಮಾಡಿ ಸರಿಯಾಗಿ ವೇದಜ್ಞಾನ ಬರಬೇಕು. ಇಲ್ಲಿ ವೇದ ಪಾರಾಯಣ ಮಾಡುವುದು ಬೇರೆ, ವೇದ ಜ್ಞಾನ ಬೇರೆ. 12 ವರ್ಷ ವೇದಾಧ್ಯಯನ ನಿಯಮಾಧ್ಯಯನ ಮಾಡೋದು ಅಂತ ಹೇಳಿದರೆ ಕೇವಲ ವೇದಗಳನ್ನು ಕಂಠಾಪಾಠ ಮಾಡುವುದಲ್ಲ. ಕಂಠಾಪಾಠ ಮಾಡುವುದರ ಜೊತೆಗೆ ಆ ವೇದಾರ್ಥವನ್ನು ತಿಳಿದು ವೇದಾರ್ಥಗಳ ಜ್ಞಾನಾನುಸಂಧಾನ ಪೂರ್ವಕವಾಗಿ ಪಾರಾಯಣ ಮಾಡಬೇಕು. ಅದು ನಿಜವಾದ ಒಂದು ವೇದಾಧ್ಯಯನದ ಒಂದು. ಯಾಕೆ? ವೇದಗಳು ಭಗವಂತನ ಯಥಾರ್ಥ ಜ್ಞಾನವನ್ನು ತಿಳಿಸಿಕೊಡುತ್ತೆ. ವೇದಯತೀತಿ ವೇದ, ತಿಳಿಸಿಕೊಡುತ್ತಾದ ಕಾರಣ ಅದಕ್ಕೆ ವೇದ ಅಂತ. ಏನು ತಿಳಿಸಿಕೊಡುತ್ತೆ? ಭಗವಂತನ ಯಥಾರ್ಥ ಜ್ಞಾನವನ್ನು ತಿಳಿಸಿಕೊಡುತ್ತೆ. ಆದ ಕಾರಣ ವೇದವು ಸಚ್ಚಾಸ್ತ್ರ. ಅಂತಹ ಸಚ್ಚಾಸ್ತ್ರವು, ವೇದಶಾಸ್ತ್ರವು ಈ ಅಯೋಗ್ಯರಿಗೆ, ತಾಮಸರಿಗೆ ದೊರೆಯದಂತೆ ಮಾಡ್ತಾನೆ. ಯಾಕೆ? ಅವರಿಗೆ ತಿಳಿದರೆ ಅವರು ಕೂಡ ಭಗವಂತನ ಯಥಾರ್ಥ ಜ್ಞಾನವನ್ನು ಹೊಂದಿ ಅವರೂ ಮುಕ್ತಿಗೆ ಹೋಗಬೇಕಾಗುವ ಪ್ರಸಂಗ ಬರುತ್ತೆ. ಆದರೆ ಸಾತ್ವಿಕರು ಮುಕ್ತಿ, ರಾಜಸರು ನಿತ್ಯ ಸಂಸಾರ, ತಾಮಸರು ಅಂಧಂತಮಸ್ಸು ನಿತ್ಯ ನರಕಕ್ಕೆ ಹೋಗಬೇಕು ಅಂತ ಭಗವಂತನ ಇಚ್ಛಾ. ಆದ ಕಾರಣ ಅಂತಹ ಪ್ರಕೃಷ್ಟ ಶಬ್ದರೂಪವಾದ ವೇದವು ಅಯೋಗ್ಯರಿಗೆ ದೊರೆಯದಂತೆ ಮಾಡ್ತಾನಾದ ಕಾರಣ ಭಗವಂತನಿಗೆ ಪ್ರಾಣದಹ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಅಯೋಗ್ಯರಿಗೆ ಒಳ್ಳೆಯ ಜ್ಞಾನ ಬರದಂತೆ ಕೂಡ ಮಾಡ್ತಾನೆ. ಇದು ಮೊದಲಾದದ್ದೆಲ್ಲ ನಾಳೆ ಹೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.